ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಫಿನಾಲೆ ವಾರದ ಮುಂಚಿನ ಕೊನೆಯ ವಾರ ನಾಮಿನೇಷನ್ಸ್ ತುಂಬಾನೇ ಟಾಕ್ಸಿಕ್ ಹಾಗೂ ಪರ್ಸನಲ್ ಆಗಿತ್ತು. ರಾಶಿಕಾ ಹಾಗೂ ಅಶ್ವಿನಿ, ಧ್ರುವಂತ್ ಹಾಗೂ ರಘು ಮಧ್ಯದ ಸಂಬಂಧ ಅಂತೂ ನಾಮಿನೇಷನ್ ಸಮಯ ಕಿತ್ತು ಹರಿದೋಯ್ತು. ಈಗ ಇದೇ ನಾಮಿನೇಷನ್ಸ್ನ ದ್ವೇಷ ಟಾಸ್ ಸಮಯ ಹೊರಬಂದಿದೆಯಾ ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದ್ದು, ರಾಶಿಕಾ ಮತ್ತು ರಘು ಟಾಪ್ 6 ಇಂದ ತಮ್ಮ ಸ್ಥಾನ ಕಳ್ಕೊತಾ ಇದ್ದಾರೆ ಅನ್ನೋ ಅನುಮಾನ ದಟ್ಟವಾಗಿ ಮೂಡ್ತಾ ಇದೆ. ಇಲ್ಲಿ ಅಶ್ವಿನಿ ಹಾಗೂ ಧ್ರುವ್ ಮಧ್ಯ ಟಾಪ್ 6 ಕಂಟೆಂಡರ್ಗೆ ಕೊಟ್ಟಿರೋ ಟಾಸ್ ನಲ್ಲಿ ಇವರಿಬ್ಬರು ಕಂಬೈಡ್ ನಿಲ್ಬೇಕು. ರಾಶಿಕಾ ಮತ್ತು ರಘು ಇವರಿಬ್ಬರ ಏಕಾಗ್ರತೆಗೆ ಭಂಗ ತರಬೇಕು. ಇಲ್ಲಿ ರಾಶಿಕಾ ಅವರು ಹೀನಾಯವಾಗಿ ಮಾತಿನಿಂದ ಅಶ್ವಿನಿ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿದ್ದಷ್ಟೇ ಅಲ್ಲದೆ ರಘು ಅವ್ರ ಜೊತೆ ಸೇರಿ ಅಶ್ವಿನಿ ಹಾಗೂ ಧ್ರುವ್ ಇಬ್ಬರಿಗೂ ಕೂಡ ಬಕೆಟ್ನಿಂದ ನೀರನ್ನ ಭಯಂಕರ ಫೋರ್ಸ್ನಲ್ಲಿ ಮುಖಕ್ಕೆ ಹೊಡಿತಾ ಇದ್ದಾರೆ. ಇಷ್ಟು ಫೋರ್ಸ್ನಲ್ಲಿ ನೀರು ಮುಖಕ್ಕೆ ಹೊಡೆದ್ರೆ ಮುಖ ಏನಾಗಬೇಕು ಅಲ್ಲಿ ಬರ್ದಿದ್ದಾರೆ, ಆ ಥರ ಹೊಡಿಬಾರ್ದು ಅಂತ ಧ್ರುವ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ರಘು ಹಾಗೂ ರಾಶಿಕಾ, ಧ್ರುವ್ ಹಾಗೂ ಅಶ್ವಿನಿ ಇಬ್ಬರು ಮುಖಕ್ಕೂ ಹಾನಿಯಾಗೋ ಮಟ್ಟಿಗಿನ ರಭಸದಲ್ಲಿ ನೀರು ಹೊಡಿತಾನೆ ಇದ್ದಾರೆ. ರಾಶಿಕಾ ಅವರು ಅಶ್ವಿನಿ ಅವ್ರನ್ನ ಎಲ್ಲಾ ರೀತಿಯಿಂದ ಮುಗಿಸೇ ಬಿಡೋಣ ಅನ್ನೋ ಮನಸ್ಥಿತಿನಲ್ಲಿ ಅವ್ರ ಮೇಲೆ ಮಾತಿನ ದಾಳಿ ನಡೆಸ್ತಾ ಒಳ್ಳೆಯವಳಂತೂ ಆಗಲ್ಲ, ಒಳ್ಳೆಯವಳಾಗೋ ಇಂಟೆನ್ಷನ್ ಕೂಡ ನನಗಿಲ್ಲ ಅಂತ ನೀರು ಹೊಡಿತಾ ಇದ್ದಾರೆ. ಕಣ್ಣಿಗೆ ನೀರು ಹೋಗ್ತಿದೆ ಅಂತ ಅಶ್ವಿನಿ ಅವರು ಕೂಗಿ ಹೇಳಿದ್ರೆ ಇವೆಲ್ಲ ನಾಟಕಗಳು ಅಂತ ರಾಶಿಕಾ ಲೇವಡಿ ಮಾಡಿದ್ದಾರೆ. ನಿಂದ ಆಕ್ಟಿಂಗ್ ಫೀಲ್ಡ್ ಅಂತ ಅಶ್ವಿನಿ ಅವರು ಅಂದ್ರೆ ಅದಕ್ಕೆ ಇಲ್ಲಿ ಬಂದು ಆಕ್ಟಿಂಗ್ ಮಾಡ್ತಾ ಇರೋದು ಅಂತ ರಾಶಿಕಾ ಅವರು ರಿವರ್ಸ್ ಕೌಂಟರ್ ಕೊಟ್ರೆ, ಈಗ ಪರ್ಸನಲ್ ಆಗೋ ಸರ್ದಿ ಅಶ್ವಿನಿ ಅವ್ರದ್ದಾಗಿದ್ದು ನಿಂತರ ಒಂದ್ ಫಿಲಮ್ ಅಲ್ಲ ಅಂತ ಹೀಯಾಳಿಸಿದ್ರೆ, ಅದಕ್ಕೆ ರಾಶಿಕಾ ಅವರು ಅದಕ್ಕೆ ಇವತ್ತಿಗೂ ನೀವು ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಅಂತ ಅಪಹಾಸ್ಯ ಮಾಡಿದ್ದಾರೆ. ನಿಂತರ ಗೊತ್ತಾಗೋದು ಬೇಡ ಅಂತ ಒಬ್ರಿಗೊಬ್ರು ಬೈದಾಡ್ಕೊಂಡು ಕೊನೆಗೆ ರಾಶಿಕಾ ತುದಿಗೆ ಹೋಗಿ ನಿಮ್ ತರ ನಾಟಕ ಮಾಡ್ಕೊಂಡು ಮ್ಯಾನಿಪುಲೇಟ್ ಮಾಡ್ಕೊಂಡು ನಿಮ್ ತರ ಮಾನ ಮರ್ಯಾದೆ ತೆಕ್ಕೊಂಡು ಹೋಗ್ತಾ ಇಲ್ಲ ಅಂತ ಎಷ್ಟರ ಮಟ್ಟಿಗೆ ಅಶ್ವಿನಿ ಅವ್ರನ್ನ ಕೆಳಗೆ ಹಾಕ್ಬೋದು ಅಷ್ಟು ಕೂಡ ಕೆಳಗೆ ಹಾಕಿ ಮಾತಾಡಿದ್ದಾರೆ. ರಾಶಿಕಾ ಅವರ ಆಟ ಅಂತೂ ಈ ವಾರ ಅಧಪಾತಾಳ ತಲುಪಿದೆ ಅಂತಂದ್ರೆ ಅದು ತಪ್ಪಾಗೋದಿಲ್ಲ. ನಿನ್ನೆ ಟೀಮ್ ಸೆಲೆಕ್ಷನ್ ಸಮಯ ಕೂಡ ತಾವು ಧ್ರುವ್ ಹಾಗೂ ಅಶ್ವಿನಿ ಅವರ ಟೀಮ್ ನಲ್ಲಿ ಆಡಲ್ಲ, ರಘು ಅವರ ಟೀಮ್ ನಲ್ಲಿ ಆಡ್ತೀನಿ ಅಂತ ಹೇಳೋದು ಬಿಟ್ಟು ರಕ್ಷಿತಾ ತಮ್ಮ ತಂಡದಲ್ಲಿ ಇರಬಾರ್ದು ಅಂತ ರಚ್ಚೆ ಹಿಡಿದಿದ್ದು, ರಕ್ಷಿತಾ ಅಂತ ಏನು ಕೆಟ್ಟದಾಗಿ ಇವ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡದೇ ಇದ್ರು ಅವರು ತಮ್ಮನ್ನ ಕೆಳಗೆ ಹಾಕಿದ್ರು ಅಂದಿದ್ದು, ಅದನ್ನ ಗಿಲ್ಲಿ ಪ್ರಶ್ನೆ ಮಾಡಿದಾಗ ಗಿಲ್ಲಿ ಆಟದ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ತೀರಾ ಕಳಪೆ ಪರ್ಸನಲ್ ಕಾಮೆಂಟ್ ಮಾಡಿ ರಕ್ಷಿತಾನ ನಾಮಿನೇಟ್ ಮಾಡುವಾಗ ಆಚೆ ಕಡೆ ನಮ್ಮ ಮನೆಯವ್ರಿಗೂ ನೀನು ನಾಟಕ ಮಾಡ್ತಿದ್ಯಾ ಅಂತ ಗೊತ್ತು ಅಂತ ಹೇಳಿ ಆಮೇಲೆ ದೇವ್ರ ಮೇಲೆ ಆಣೆ ಮಾಡಿ ನಾನು ಹೇಳೇ ಇಲ್ಲ ಅಂತಂದಿದ್ದು. ಈಗ ಟಾಸ್ಕ್ ಸಮಯ ಅಶ್ವಿನಿ ಅವರನ್ನ ಅವರ ಪ್ರೊಫೆಷನ್ನ ಹೀಯಾಳಿಸ್ತಾ ಮನುಷ್ಯತ್ವ ಇಲ್ಲದ ಹಾಗೆ ಟಾಸ್ನಲ್ಲಿ ಆಡ್ತಾ ಇರೋದು ಅವ್ರ ಸಮಯ ಈ ಸೀಸನ್ ನಲ್ಲಿ ಮುಗ್ದಿದೆ ಅನ್ನೋದ್ರ ಸೂಚನೆ ಆಗಿದೆ ಅನ್ನೋದು ನಮ್ಮ ಅನಿಸಿಕೆ. ರಾಶಿಕಾ ಅವರ ಈ ಒಂದು ನಡವಳಿಕೆಯಿಂದ ಟಾಸ್ನಲ್ಲಿ ಆಡ್ತಾ ಇರೋ ರಘು ಅವ್ರಿಗೂ ಕೂಡ ಇದು ಪರಿಣಾಮ ಬೀರ್ತಾ ಅವರು ಕೂಡ ಟಾಪ್ 6 ಇಂದ ಆಚೆ ಹೋದ್ರೆ ಅದು ಅತಿಶಯೋಕ್ತಿ ಏನಲ್ಲ ಅಂತ ನಮ್ಮ ಅನಿಸಿಕೆ. ಅಶ್ವಿನಿ ಅವರ ನಡವಳಿಕೆ ಕೂಡ ಇವರ ನಾಮಿನೇಷನ್ ಸಮಯ ಪಾತಾಳ ಮುಟ್ಟಿದ್ರು ಕೂಡ ತದನಂತರ ಅವರು ತೋರಿಸ್ತಾ ಇರೋ ತಾಳ್ಮೆ, ಎಲ್ಲರೂ ಹೀಯಾಳಿಸಿದ್ರು ಕೂಡ ಅದರ ವಿರುದ್ಧ ಒಬ್ಬರೇ ನಿಂತು ಟಾಸ್ಕ್ ಗಳಿಗೆ ಅದ್ಭುತವಾಗಿ ಆಡ್ತಾ ತಮ್ಮ ಕೋರೆಗಳನ್ನೆಲ್ಲ ಹೊರತುಪಡಿಸಿ ಕೊನೆ ಕ್ಷಣದಲ್ಲಿ ಹೀರೋ ಆಗ್ತಾ ಟಾಪ್ 6ಗೆ ಎಂಟ್ರಿ ಕೊಡೋ ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ ಅಂದ್ರೆ ಅದು ತಪ್ಪಾಗೋದಿಲ್ಲ.